ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮಗೆ ಮೋಟಿವೇಶನ್ ಕೊಡೋದಕ್ಕೆ ಬಂದಿಲ್ಲ, ನಿಜ ಹೇಳೋದಕ್ಕೆ ಬಂದಿದ್ದೀನಿ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ. 3 ವರ್ಷ, 4 ವರ್ಷ, 5 ವರ್ಷ, ಬಟ್ ನೋ ರಿಸಲ್ಟ್. ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ, ಮನೆಯಲ್ಲಿ ಪ್ರಶ್ನೆಗಳು ಕೇಳೋದು ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲಿ ಕೇಳಿ, ಈ ಪೇಸ್ ನಿಮ್ಮ ಜೀವನದ ಒಂದು ವರ್ಸ್ಟ್ ಟೈಮ್ ಅಲ್ಲ, ಇದು ನಿಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗುವಂಥ ಒಂದು ಟೈಮ್. ಒಬ್ಬ ಹುಡುಗ ನ್ಯೂಸ್ ಪೇಪರ್ ಹಾಕ್ತಾ ಅವನ ಬಾಲ್ಯವನ್ನು ಕಳೀತಾ ಇರ್ತಾನೆ. ಹಣ ಕೂಡ ಇಲ್ಲ, ಯಾವುದೇ ಒಂದು ಸಾಧನಗಳಿಲ್ಲ ಅವನ ಹತ್ರ. ಆದರೆ ಅವನು ಕಂಡಿದ್ದ ಕನಸು ಮಾತ್ರ ಬಹಳನೇ ದೊಡ್ಡದಾಗಿತ್ತು. ಆ ಹುಡುಗ ಮುಂದೆ ಭಾರತದ ರಾಷ್ಟ್ರಪತಿ ಆದರು, APJ ಅಬ್ದುಲ್ ಕಲಾಂ ಅವರು. ಅವರ ಜೀವನ ಕತೆ ಓದಿದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅವರು ಮೊದಲ ಪ್ರಯತ್ನದಲ್ಲೇ ಸೈಂಟಿಸ್ಟ್ ಆಗಲಿಲ್ಲ, ಏರ್ಫೋರ್ಸ್ ಸೆಲೆಕ್ಷನಲ್ಲಿ ರಿಜೆಕ್ಟ್ ಆಗಿದ್ರು. ಆ ದಿನ ಅವರು ಡಿಸ್ಕರೇಜ್ ಆಗಿದ್ದರೆ ನಾವು ಇಂದು ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾ ಇರಲಿಲ್ಲ. ಒಂದು ರಿಜೆಕ್ಷನ್ ಅವರ ಫೇಲ್ಯೂರ್ ಡಿಸೈಡ್ ಮಾಡಲಿಲ್ಲ, ಅವರ ಡಿಟರ್ಮಿನೇಷನ್ ಡಿಸೈಡ್ ಮಾಡ್ತು. ನಿಮ್ಮ ಒಂದೇ ಫೇಲ್ಯೂರ್ ನಿಮ್ಮ ಜೀವನ ತೀರ್ಮಾನ ಮಾಡಬಾರ್ದು. ಒಬ್ಬ ಚಾಯ್ ಮಾರೋ ಹುಡುಗ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಾ ಇರ್ತಾರೆ. ಅವ್ರ ಹತ್ರ ಪವರ್ ಇರಲಿಲ್ಲ, ಇನ್ಫ್ಲೂಯೆನ್ಸ್ ಕೂಡ ಇರಲಿಲ್ಲ. ಆದರೆ ಆ ಹುಡುಗನ ಹತ್ರ ವಿಷನ್ ಇತ್ತು. ಅವರೇ ಮುಂದೆ ಹೋಗಿ ಭಾರತದ ಪ್ರಧಾನಮಂತ್ರಿ ಆದರು, ನರೇಂದ್ರ ಮೋದಿ ಅವರು. ಅವರು ಓವರ್ನೈಟ್ ಸಕ್ಸಸ್ ಸಿಗಲಿಲ್ಲ, ಅವರಿಗೆ ವರ್ಷಗಳ ಸ್ಟ್ರಗಲ್ ಮಾಡಿದ್ರು, ವರ್ಷಗಳ ಕಾಲನೇ ತಗೊಳ್ತು. ನೀವು ಕೂಡ ಸ್ಟ್ರಗಲ್ ಸ್ಟೇಜ್ನಲ್ಲಿ ಇದ್ದೀರಾ, ಅದಂದರೆ ಸ್ಟೋರಿ ಬಿಲ್ಡ್ ಆಗ್ತಾ ಇದೆ ಅಂತ ಅರ್ಥ. ಬ್ಯಾಂಬೂ ಬೀಜ ಹಾಕಿದ ಮೇಲೆ 5 ವರ್ಷ ನೆಲದ ಮೇಲೆ ಏನೂ ಕಾಣಿಸಲ್ಲ. ಡೈಲಿ ನೀರು ಹಾಕಬೇಕು, ಡೈಲಿ ಕೇರ್ ಮಾಡಬೇಕು. 5 ವರ್ಷ ಆದ್ರೂ ಏನೂ ಗ್ರೋ ಆಗಲ್ಲ ಅಂತ ಕಾಣುತ್ತೆ. ಆದರೆ 6ನೇ ವರ್ಷ 80 ಫೀಟ್ ಬೆಳೆಯುತ್ತೆ. ಕ್ವೆಶ್ಚನ್ ಏನು ಗೊತ್ತಾ, ಅದು 6ನೇ ವರ್ಷ ಗ್ರೋ ಆಯಿತಾ ಅಥವಾ 5 ವರ್ಷ ರೂಟ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಅನ್ನೋದು. ಈಗ ನೀವು ರೂಟ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಪೇಷನ್ಸ್ ಇಟ್ಕೊಳ್ಳಿ. ಫೇಲ್ ಆದರೆ ಸೊಸೈಟಿ ಮಾತಾಡುತ್ತೆ, ಇನ್ನೂ ಕ್ಲಿಯರ್ ಆಗಿಲ್ವಾ, ಮದುವೆ ಮಾಡ್ಕೋ, ಪ್ರೈವೇಟ್ ಜಾಬ್ ಜಾಯ್ನ್ ಆಗು. ಈ ಮಾತುಗಳು ಮನ್ಸಿಗೆ ತುಂಬ ನೋವು ಕೊಡುತ್ತೆ. ಆದರೆ ಕೇಳಿ, ಟೆಂಪ್ರರಿ ಪೇನ್ ಅವಾಯ್ಡ್ ಮಾಡಬೇಕು ಅಂತ ಪರ್ಮನೆಂಟ್ ರಿಗ್ರೆಟ್ನ ಕ್ರಿಯೇಟ್ ಮಾಡಬೇಡಿ. 5 ವರ್ಷ ಸ್ಟ್ರಗಲ್ ಮಾಡಿ, ಸಕ್ಸಸ್ ಬಂದರೆ ಮತ್ತೆ 30 ವರ್ಷ ಪೀಸ್ ಆಗಿರ್ಬೋದು. ಮೋಟಿವೇಶನ್ ಮಾತ್ರ ಸಾಕಾಗೋದಿಲ್ಲ, ಸಿಲೆಬಸ್ನ ಕ್ಲಿಯರ್ ಮಾಡ್ಕೋಬೇಕು. ರಿವಿಷನ್ ಮಿನಿಮಮ್ 3 ಟೈಮ್ಸ್ ಆಗಿರಲೇಬೇಕು. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಡೈಲಿ 2 to 4 hours ಕನ್ಸಿಸ್ಟೆಂಟ್ ಸ್ಟಡಿ ಮಾಡಬೇಕಾಗುತ್ತೆ. 10 ಗಂಟೆ ಓದಿ 10 ದಿನ ಬಿಡೋದಕ್ಕಿಂತ 3 ಗಂಟೆ ಡೈಲಿ 300 ದಿನ ಓದಿದರೆ ಬೆಟರ್ ಅಲ್ವಾ? 65 ವರ್ಷದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೊಲೋನೆಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ. 1000 ಸಲ ರಿಜೆಕ್ಟ್ ಆದಮೇಲೆ KFC ಸ್ಟಾರ್ಟ್ ಆಗುತ್ತೆ. ಇದು ಏಜ್ ಪ್ರಾಬ್ಲಮ್ ಅಲ್ಲ, ಅಟೆಂಪ್ಟ್ಸ್ ಪ್ರಾಬ್ಲಮ್ ಅಲ್ಲ, ಕ್ವಿಟ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್. ಸೊ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ ಫಸ್ಟ್ ಕ್ಲಿಯರ್ ಮಾಡಬೇಕಾಗಿರೋದು ನಿಮ್ಮಲ್ಲಿರುವಂತಹ ಭಯವನ್ನು. ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ಸೊಸೈಟಿ, ಫಿಯರ್ ಆಫ್ ಕಂಪ್ಯಾರಿಷನ್. ಸೊ ಕಂಪ್ಯಾರಿಷನ್ ಅನ್ನೋದು ಒಂಥರ ಪಾಯ್ಸನ್ ಇದ್ದಂಗೆ. ನೀವು ನಿಮ್ಮ ಕಾಂಪಿಟೇಷನ್ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಎಸ್ಟರ್ಡೇ ವರ್ಷನ್ ಜೊತೆನ. ಸೊ ಡೈಲಿ 1% ಆದರೂ ಇಂಪ್ರೂವ್ ಆಗಬೇಕು. ನಿಮ್ಮ ತಂದೆ ಸೈಲೆಂಟಾಗಿ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಅಮ್ಮ ದೇವರಿಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವರು ನಿಮ್ಮ ಮೇಲೆ ಪ್ರೆಷರ್ ಹಾಕೋದಿಲ್ಲ, ಆದರೆ ಹೋಪ್ಸ್ ಇಟ್ಕೊಂಡಿರ್ತಾರೆ. ಒಂದಿನ ಅಪಾಯಿಂಟ್ಮೆಂಟ್ ಲೆಟರ್ ತಂದು ಅವರಿಗೆ ಕೊಡೋ ಮೂಮೆಂಟ್ ಜಸ್ಟ್ ಇಮ್ಯಾಜಿನ್ ಮಾಡಿ. ಅವ್ರು ಸ್ಮೈಲ್ ಮಾಡಿದ್ರೆ ನೀವು ಇವಾಗ ಪಡ್ತಾ ಇರುವಂತಹ ಒಂದು ಸ್ಟ್ರಗಲ್ ವರ್ತ್ ಅನಿಸುತ್ತೆ. ಸ್ನೇಹಿತರೆ, ಇವಾಗ ನೀವು ಡಾರ್ಕ್ ಫೇಸ್ನಲ್ಲಿ ಇದ್ದೀರಾ. ಗುಡ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬೀಜ ಕೂಡ ಮೊದಲು ಡಾರ್ಕ್ ಸಾಯಿಲ್ನಲ್ಲೇ ಇರುತ್ತೆ ಅಲ್ವಾ? ಪ್ರೆಷರ್ ಇಲ್ಲ ಅಂತಂದರೆ ಡೈಮಂಡ್ ಕೂಡ ಕ್ರಿಯೇಟ್ ಆಗಲ್ಲ. ಇವತ್ತು ನೀವು ಕ್ರೈಯಿಂಗ್ ಸ್ಟೇಜ್ನಲ್ಲಿ ಇದ್ದೀರಾ, ಒಂದಿನ ಇನ್ಸ್ಪೈರಿಂಗ್ ಸ್ಟೇಜ್ನಲ್ಲಿ ಇರ್ತೀರಾ. ನೆನ್ಪಿಟ್ಕೊಳ್ಳಿ, ಸಕ್ಸಸ್ ಇಸ್ ಡಿಲೇಡ್ ಬಟ್ ನಾಟ್ ಡಿನೇಡ್. ಕ್ವಿಟ್ ಮಾಡೋದು ಈಸಿ, ಫೈಟ್ ಮಾಡೋದು ತುಂಬಾ ಡಿಫಿಕಲ್ಟ್. ಆದರೆ ಈಸಿ ಲೈಫ್ ಬೇಡ ಅಂದರೆ ಹಾರ್ಡ್ ಫೇಸ್ನ ಆಕ್ಸೆಪ್ಟ್ ಮಾಡಬೇಕು. ಕಾಮೆಂಟ್ನಲ್ಲಿ ಒಂದು ಮಾತನ್ನು ಬರೀರಿ, ನನ್ನ ಸ್ಟೋರಿ ಇನ್ನೂ ಮುಗ್ದಿಲ್ಲ, ಇವಾಗ ಶುರುವಾಗುತ್ತೆ ಅಂತ. ಹೋಪ್ ಈ ವಿಡಿಯೋ ನಿಮಗೆ ಮತ್ತಷ್ಟು ಮೋಟಿವೇಟ್ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.